Hello students, in this class we will be discussing about the railways in the world. ಈ ತರಗತಿಯಲ್ಲಿ ನಾನು ಪ್ರಪಂಚದ ರೈಲ್ವೆ ಬಗ್ಗೆ ನಿಮಗೆ ತಿಳಿಸ್ತಾ ಇದ್ದೀನಿ. ದಿ ರೈಲ್ವೆ ಇಸ್ ಎ ಟೆರೆಸ್ಟ್ರಿಯಲ್ ಮಾಸ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್. ರೈಲು ಅಥವಾ ರೈಲ್ವೆ ಅನ್ನೋದು ಭೂ ಸಾರಿಗೆಯಲ್ಲಿ ಬರುವಂತಹ ಸಮೂಹ ಸಾರಿಗೆ ಮಾಧ್ಯಮ. ಟ್ರೈನ್ಸ್ ಮೂವ್ ಆನ್ ದೇರ್ ಓನ್ or remotely transmitted power using steel wheels on a dedicated steel guideway defined by two parallel rails. ರೈಲು ಸಾಮಾನ್ಯವಾಗಿ ತನ್ನಷ್ಟಕ್ಕೆ ತಾನೇ ಅಥವಾ ಡೀಸೆಲ್ ಮುಖಾಂತರ ಆಗಲಿ ಅಥವಾ ಹಳೆ ಕಾಲದಲ್ಲಿ ಸ್ಟೀಮ್ ಮುಖಾಂತರ ಅಂದರೆ ಆವಿಯ ಮುಖಾಂತರ ಚಲಿಸ್ತಾ ಇತ್ತು. ಈಗ ಎಲೆಕ್ಟ್ರಿಸಿಟಿ ಅಂದರೆ ವಿದ್ಯುತ್ತಿನ ಮುಖಾಂತರ ಚಲಿಸ್ತಾ ಇದೆ. ಇದು ಒಂದು ನಿರ್ದಿಷ್ಟವಾದಂತಹ ಮಾರ್ಗದಲ್ಲಿ ನಡೀತದೆ. ಅಂದರೆ ಆ ಮಾರ್ಗವನ್ನು ನಾವು ರೈಲ್ವೆ ಹಳಿಗಳು ಅಂತ ಕರಿತೀವಿ. ರೈಲ್ವೆ ಹಳಿಗಳು ಎರಡು ಉಕ್ಕಿನಿಂದ ಮಾಡಿದಂತಹ ಒಂದು ಕಂಬಿಗಳ ಮೇಲೆ ಈ ರೈಲು ಚಲಿಸ್ತದೆ. ಈ ಎರಡು ಕಂಬಿಗಳು ಸಮಾನಾಂತರವಾಗಿ ಇರ್ತವೆ. ಈ ರೈಲ್ವೆ ಟ್ರಾನ್ಸ್ಪೋರ್ಟ್ಸ್ ಬೋತ್ ಪ್ಯಾಸೆಂಜರ್ಸ್ ಅಂಡ್ ಫ್ರೈಟ್. ರೈಲುಗಳು ಸಾಮಾನ್ಯವಾಗಿ ಪ್ರಯಾಣಿಕರು ಮತ್ತು ಸರಕು ಎರಡನ್ನೂ ಸಹ ಸಾಗಿಸ್ತವೆ. ಇಟ್ಸ್ ಕೇಪಬಿಲಿಟಿ ಕ್ಯಾನ್ ಎಕ್ಸ್ಟೆಂಡ್ ಟು ಕವರ್ ಎನಿ ಡಿಸ್ಟೆನ್ಸ್ ಇನ್ ಎನಿ ಎನ್ವಿರಾನ್ಮೆಂಟ್. ಇದರ ಒಂದು ಸಾಮರ್ಥ್ಯ ಏನಪ್ಪ ಅಂದರೆ ಇದು ಎಷ್ಟು ದೂರದವರೆಗೆ ಆಗಲಿ ಅಥವಾ ಯಾವುದೇ ಪರಿಸರದಲ್ಲಾಗಲಿ ಇದು ಸಾಗಿಸುವಂತಹ ಸಾಮರ್ಥ್ಯವನ್ನು ಹೊಂದಿದೆ. ಇಟ್ಸ್ ರೇಂಜ್ ಫಾರ್ ಪ್ಯಾಸೆಂಜರ್ಸ್ ಟ್ರಾನ್ಸ್ಪೋರ್ಟೇಷನ್ ಈಸ್ ಯೂಶಲಿ ಸೂಟೆಡ್ ಟು ಅಪ್ರಾಕ್ಸಿಮೇಟ್ಲಿ 1500 km, ವೈಲ್ ಫಾರ್ ಫ್ರೈಟ್ ದ ಡಿಸ್ಟೆನ್ಸ್ ಕ್ಯಾನ್ ಬಿ ಮಚ್ ಮೋರ್ ಗ್ರೇಟರ್. ಪ್ರಯಾಣಿಕರನ್ನು ಸಾಗಿಸುವಂತಹ ದೂರ ಸುಮಾರು 1500 km ದೂರದವರೆಗೂ ಇದು ಸಾಗಿಸ್ತದೆ. ಆದರೆ ಈ ಸರಕುಗಳನ್ನು ಸಾಗಿಸೋಕೆ ಅದಕ್ಕಿಂತ ಹೆಚ್ಚು ದೂರದವರೆಗೂ ಸಾಗಿಸುವಂತಹ ಸಾಮರ್ಥ್ಯ ಇದಕ್ಕಿದೆ. ನೆಕ್ಸ್ಟ್ ವಿ ಮೂವ್ ಆನ್ ಟು ದ ಎವಲ್ಯೂಷನ್ ಆಫ್ ವರ್ಲ್ಡ್ ರೈಲ್ವೇಸ್. ಮುಂದೆ ನಾವು ರೈಲುಗಳ ಅಭಿವೃದ್ಧಿ ಅಥವಾ ರೈಲ್ವೆ ಸಾರಿಗೆಯ ಬೆಳವಣಿಗೆಯನ್ನು ನೋಡೋಣ. ರೈಲ್ವೇಸ್ ಆರ್ ಅಟ್ ಲೀಸ್ಟ್ ದೇರ್ ಫೋರ್ ರನ್ನರ್ಸ್ ಆರ್ ಆಕ್ಚುಲಿ ಎ ಲಾಟ್ ಓಲ್ಡರ್ ದೆನ್ ಇಸ್ ಆಫನ್ ಥಾಟ್. ರೈಲು ಅಥವಾ ಅದಕ್ಕಿಂತ ಮೊದಲು ಈ ಹಳಿಗಳ ಮೇಲೆ ಸಾಗಿಸ್ತಿದ್ದಂತಹ ಒಂದು ವ್ಯವಸ್ಥೆ ಏನಿತ್ತು ಅದು ನಾವು ಅನ್ಕೊಂಡಿದ್ದಕ್ಕಿಂತ ತುಂಬಾ ಪುರಾತನ ಕಾಲದ್ದು ಅಂತ ಹೇಳ್ಬೋದು. ರಿಪೇರ್ಡ್ ರಟ್ವೇಸ್ ವಿತ್ ಯೂನಿಫಾರ್ಮ್ ಗೇಜ್ ಹ್ಯಾವ್ ಬಿನ್ ಟ್ರೇಸ್ಡ್ ಬ್ಯಾಕ್ ಆಸ್ ಫಾರ್ ಆಸ್ ದಿ ಏನ್ಷಿಯಂಟ್ ಸಿವಿಲೈಸೇಷನ್ಸ್ ಆಫ್ ಈಸ್ಟರ್ನ್ ಮೆಡಿಟರೇನಿಯನ್ ಅಂಡ್ ಮೆಸೊಪೊಟೇಮಿಯಾ. ಒಂದೇ ರೀತಿಯಂತಹ ಗೇಜ್ ಅಂದ್ರೆ ಹಳಿಗಳ ನಡುವಂತಹ ಅಂತರವನ್ನ ಗೇಜ್ ಅಂತ ಕರಿತೀವಿ ರೈಲ್ವೆ ಭಾಷೆಯಲ್ಲಿ. ಈ ಗೇಜ್ ಅನ್ನ ಅಂದ್ರೆ ಒಂದೇ ರೀತಿಯ ಗೇಜ್ ಅನ್ನ ಹೊಂದಿರುವಂತಹ ಒಂದು ಹಳಿಗಳನ್ನ ಸುಮಾರು ಪುರಾತನ ಕಾಲದಲ್ಲೇ ನಿರ್ಮಾಣ ಮಾಡಿರುವಂತಹ ಕುರುಹುಗಳು ನಮಗೆ ಪೂರ್ವ ಮೆಡಿಟರೇನಿಯನ್ ಪ್ರದೇಶ ಮತ್ತು ಮೆಸೊಪೊಟೇಮಿಯಾದಲ್ಲಿ ಸಿಕ್ಕಿದ್ದಾವೆ. ಗ್ರೂವ್ಡ್ ರೋಡ್ಸ್ ವಿತ್ ಪ್ಯಾಸಿಂಗ್ ಲೂಪ್ಸ್ ಎಕ್ಸಿಸ್ಟೆಡ್ ಇನ್ ಕ್ಲಾಸಿಕಲ್ ಗ್ರೀಸ್ ಆಲ್ಸೋ. ಗ್ರೂವ್ ಅಂದ್ರೆ ಈಗೆಲ್ಲ ಹಳಿಗಳು ಮೇಲಕ್ಕಿದ್ದಾವೆ. ಆ ಕಾಲದಲ್ಲಿ ಹಳಿಗಳು ಒಳಕ್ಕೆ ಹಳ್ಳದ ತರ ಮಾಡ್ಬಿಟ್ಟು ಅದರಲ್ಲಿ ರೈಲು ಚಕ್ರಗಳು ಹೋಗೋ ತರ ಮಾಡಿರ್ತೀವಿ. ಈ ತರದ ಒಂದು ಗ್ರೂವ್ಡ್ ಅಂದ್ರೆ ಹಳ್ಳ ಮಾಡಿದಂತಹ ಒಂದು ಹಾದಿ ಅದು ಪುರಾತನ ಗ್ರೀಸ್ ನಲ್ಲಿ ನಮಗೆ ಸಿಕ್ಕಿದೆ. ವುಡನ್ ವ್ಯಾಗನ್ ಬೇಸ್ ಅಂಡ್ ಐರನ್ ಟ್ರ್ಯಾಕ್ ವೇಸ್ ನೋ ವಿತ್ ರೇಸ್ಡ್ ರೇಲ್ ರಾದರ್ ದೆನ್ ಲೂಸ್ ಇನ್ ದ ಗ್ರೌಂಡ್ ಬಿಕಮ್ ಕಾಮನ್ ಪ್ಲೇಸ್ ಇನ್ ಯುರೋಪಿಯನ್ ಮೈನ್ಸ್ ಆಫ್ಟರ್ ರಿನೈಸನ್ಸ್. ಪುನರುಜ್ಜೀವನ ಕಾಲದಲ್ಲಿ ಯುರೋಪಿನ ಗಣಿಗಳಲ್ಲಿ ಗ್ರೂವ್ಡ್ ಟ್ರ್ಯಾಕ್ಸ್ ಅಂತ ಕರಿತೀವಿ. ಗ್ರೂವ್ಡ್ ವುಡನ್ ವ್ಯಾಗನ್ ಬೇಸ್, ಹಳ್ಳದಲ್ಲಿ ಆ ಕಡೆ ಈ ಕಡೆ ಎಲ್ಲ ಮರದ ರಿಪೀಸ್ಗಳನ್ನ ಹಾಕಿ ಒಂದು ಟ್ರ್ಯಾಕ್ ಮಾಡಿ ಅದ್ರ ಮುಖಾಂತರ ವಾಹನಗಳನ್ನ ಅಂದ್ರೆ ತಳ್ಳುವಂತಹ ಬಂಡಿಗಳನ್ನ ಸಾಗಿಸ್ತಾ ಇದ್ರು. ದಿ ಫಸ್ಟ್ ಟು ಫೆಸಿಲಿಟೇಟ್ ದ ರ್ಯಾಪಿಡ್ ಮೂವ್ಮೆಂಟ್ಸ್ ಆಫ್ ಗೂಡ್ಸ್ ಆರ್ ಪೀಪಲ್ ವಾಸ್ ಓಪನ್ಡ್ ಇನ್ 1830 ಬಿಟ್ವೀನ್ ದಿ ಇಂಗ್ಲಿಷ್ ಸಿಟೀಸ್ ಆಫ್ ಲಿವರ್ಪೂಲ್ ಅಂಡ್ ಮ್ಯಾಂಚೆಸ್ಟರ್. ಪ್ರಪ್ರಥಮ ರೈಲ್ವೆ ಪ್ರಯಾಣ ಅಥವಾ ರೈಲು ಓಡಿದ್ದು 1830ರಲ್ಲಿ ಇಂಗ್ಲೆಂಡಿನ ಲಿವರ್ಪೂಲ್ ಇಂದ ಮ್ಯಾಂಚೆಸ್ಟರ್ನವರೆಗೆ ಈ ಸರಕು ಮತ್ತು ಪ್ರಯಾಣಿಕರ ಒಂದು ಸಾಗಾಣಿಕೆ ಶುರುವಾಗ್ತದೆ. ಡೆಸ್ಪೈಟ್ ದ ಡೆತ್ ಅಟ್ ದ ಓಪನಿಂಗ್ ಇವೆಂಟ್ ಆಫ್ ಎ ಪಾರ್ಲಿಮೆಂಟೇರಿಯನ್ ಹೂ ಫೆಲ್ ಅಂಡರ್ ಈ ಟ್ರೈನ್, ದ ರೂಟ್ ವೆರಿ ಕ್ವಿಕ್ಲಿ ಬಿಕಮ್ ಸಕ್ಸಸ್ಫುಲ್. 1831ರಲ್ಲಿ ಪ್ರಥಮ ರೈಲಿನ ಉದ್ಘಾಟನೆ ಆಯಿತು. ಆ ಕಾರ್ಯಕ್ರಮದಲ್ಲಿ ಒಬ್ಬ ಬ್ರಿಟಿಷ್ ಸಂಸದ ರೈಲಿನ ಅಡಿಯಲ್ಲಿ ಸಿಕ್ಕುಡ್ಸೋಗ್ತಾನೆ. ಆದರೂ ಸಹ ಈ ರೈಲಿನ ಜನಪ್ರಿಯತೆ ಬ್ರಿಟನ್ನಿನ ಆದ್ಯಂತ ಬೇಗವಾಗಿ ಬೆಳೀತದೆ. Some promoters eager to make their fortune through building a railway lane push the routes to even the small places. ಸೊ ಕೆಲವೊಂದು ಪ್ರೋತ್ಸಾಹದಾಯಕರು ಅಂದ್ರೆ ಬಂಡವಾಳ ಹಾಕಿ ಲಾಭವನ್ನು ಗಳಿಸುವಂತಹ ಜನ ಏನಿದ್ರು ಅವರು ಇದರಿಂದ ಉಂಟಾಗುವಂತಹ ಈ ರೈಲಿನಿಂದ ದೊರೆಯುವಂತಹ ಅನುಕೂಲಗಳನ್ನು ಅನುಕಂಡು ಈ ರೈಲ್ವೆ ಹಳಿಗಳನ್ನ
ದೇಶದ ಎಲ್ಲಾ ಮೂಲೆಗಳಿಗೂ ಅದನ್ನ ವಿಸ್ತರಿಸ್ತಾರೆ. ಆಸ್ ರೈಲ್ವೆ ಮೇನಿಯಾ swept Britain, the network eventually reached around 23,000 miles before contracting in the 20th century. ಈ ರೀತಿಯ ಒಂದು ಮೇನಿಯಾ, ಒಂದು ರೀತಿಯ ಒಂದು ಸಮೂಹ ಸನ್ನಿ ಬ್ರಿಟನ್ ನಲ್ಲಿ ಬೆಳೀತಾ ಹೋಯ್ತು. ಬೆಳೆದು ಎಷ್ಟು ಉಚ್ಛ್ರಾಯ ಸ್ಥಿತಿಗೆ ತಲುಪ್ತು ಅಂತಂದ್ರೆ ಸುಮಾರು 23,000 ಮೈಲಿ ಉದ್ದದ ರೈಲ್ವೆ ಹಳಿಗಳನ್ನ ಅಲ್ಲಿ ನಿರ್ಮಾಣ ಮಾಡ್ತಾರೆ. ಅದಾದ ನಂತರ 20ನೇ ಶತಮಾನದ ಮಧ್ಯಭಾಗದಲ್ಲಿ ಇದರ ಪ್ರಮಾಣ ಕಡಿಮೆ ಆಗ್ತಾ ಹೋಗ್ತದೆ. Elsewhere in the world, railways were also appearing rapidly. ಪ್ರಪಂಚದ ಬ್ರಿಟನ್ ಬಿಟ್ಟು ಬೇರೆ ಪ್ರಪಂಚದ ಇತರ ರಾಷ್ಟ್ರಗಳಲ್ಲೂ ಸಹ ಈ ರೈಲ್ವೆಯ ಒಂದು ಸಾರಿಗೆ ಅಭಿವೃದ್ಧಿ ಆಗ್ತಾ ಬರ್ತದೆ. Construction was proceeding at an astonishing rate in the United States, where by 1860, in characteristically free market conditions, 30,626 miles of track had been completed. ಅಮೆರಿಕ ಸಂಯುಕ್ತ ಸಂಸ್ಥಾನದಲ್ಲಿ 1860ರವರೆಗೆ ರೈಲು ಮಾರ್ಗಗಳ ಒಟ್ಟು ಉದ್ದ ಸುಮಾರು 30,626 ಮೈಲಿಗಳಷ್ಟು ಉದ್ದ ಆಗ್ತದೆ. ಈ ರೀತಿಯ ವೇಗವಾದಂತಹ ಬೆಳವಣಿಗೆ ನಾವು ಅಮೆರಿಕ ಸಂಯುಕ್ತ ಸಂಸ್ಥಾನದಲ್ಲಿ ನೋಡಬಹುದು. ದಿಸ್ ಇಸ್ 3 times more than the Great Britain in what is now the east and midwest of the country. ಇದು ಗ್ರೇಟ್ ಬ್ರಿಟನ್ ಇದ್ದಂತಹ ಮಾರ್ಗಕ್ಕಿಂತ ಸುಮಾರು 3 ಪಟ್ಟು ಹೆಚ್ಚಾದಂತಹ ಒಂದು ಮಾರ್ಗ ಎಲ್ಲಿತ್ತಪ್ಪ ಅಂತಂದ್ರೆ ಈ ಅಮೆರಿಕ ಸಂಯುಕ್ತ ಸಂಸ್ಥಾನದ ಪೂರ್ವ ಮತ್ತು ಮಿಡ್ ವೆಸ್ಟ್ ಅಂದ್ರೆ ಮಧ್ಯ ಪಶ್ಚಿಮ ಭಾಗದಲ್ಲಿ ಇದು ಬೆಳವಣಿಗೆ ಆಗ್ತದೆ. ಇನ್ ಬೆಲ್ಜಿಯಂ, the network was completely planned by the state as a political expression of territorial unification and control. ಬೆಲ್ಜಿಯಂ ಅಲ್ಲಂತೂ ಒಂದು ರಾಷ್ಟ್ರೀಯ ಐಕ್ಯತೆಯ ಒಂದು ಪ್ರತೀಕವಾಗಿ ಈ ರೈಲಿನ ಅಭಿವೃದ್ಧಿ ಆಗ್ತದೆ. ಅಂದ್ರೆ ಎಲ್ಲಾ ಪ್ರದೇಶಗಳನ್ನ ಒಟ್ಟುಗೂಡಿಸುವಂತಹ ಕೆಲಸ ಈ ರೈಲ್ವೆ ಹಳಿಗಳ ಮುಖಾಂತರ, ರೈಲ್ವೆ ಸಾರಿಗೆ ಮುಖಾಂತರ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ದಿ Russians and Austrians planned for ನ್ಯಾಷನಲ್ ವೆಲ್ಫೇರ್ ಅಂಡ್ ಮಿಲಿಟರಿ ಪರ್ಪಸ್. ಪ್ರಷಿಯಾ ಅಂದ್ರೆ ಈಗಿರುವಂತಹ ಪೋಲ್ಯಾಂಡ್, ಈ ಲಾತ್ವಿಯಾ, ಈ ಪ್ರದೇಶಗಳೇನಿದಾವೆ ಅದು ಪ್ರಷಿಯನ್ಸ್ ಅಂತ ಕರೀತಾರೆ. ಪ್ರಷಿಯಾ ಮತ್ತು ರಷ್ಯನ್ಗಳು ಮತ್ತು ಆಸ್ಟ್ರಿಯನ್ನರು ಇವರು ತಮ್ಮ ರಾಷ್ಟ್ರೀಯ ಕಲ್ಯಾಣ ಮತ್ತು ಮಿಲಿಟರಿ ಕಾರ್ಯಾಚರಣೆಗಳಿಗೋಸ್ಕರ ಈ ರೈಲ್ವೆಗಳನ್ನ ಅಭಿವೃದ್ಧಿಪಡಿಸ್ತಾರೆ. ಇನ್ ಫ್ರಾನ್ಸ್, ಕಂಪನೀಸ್ ವರ್ ಗ್ರಾಂಟೆಡ್ ಕನ್ಸೆಷನ್ಸ್ ಟು ಎಸ್ಟಾಬ್ಲಿಷ್ ರೀಜನಲ್ ಮೊನೋಪೊಲೀಸ್. ಫ್ರಾನ್ಸ್ ಅಲ್ಲಂತೂ ಈ ಯಾವ ಕಂಪನಿಗಳು ರೈಲ್ವೆಯನ್ನ ಅಭಿವೃದ್ಧಿ ಮಾಡ್ತವೆ ಅಂತಹ ಕಂಪನಿಗಳಿಗೆ ಕಡಿಮೆ ದರದಲ್ಲಿ ಅವರಿಗೆ ಪ್ರೋತ್ಸಾಹವನ್ನ, ಕಡಿಮೆ ದರದಲ್ಲಿ ಸಾಲ ಕೊಟ್ಟು ಅವ್ರನ್ನ ಪ್ರೋತ್ಸಾಹ ಮಾಡಿಸಿ ಸ್ಥಳೀಯವಾಗಿ ಅವರು ಏಕಸ್ವಾಮ್ಯ ಹೊಂದಲಿಕ್ಕೂ ಸಹ ಸಹಕಾರ ಮಾಡ್ತಾರೆ, ಉತ್ತೇಜನ ಕೊಡ್ತಾರೆ. Notwithstanding the virtually unregulated domestic market, railways in the British colonies were usually constructed in a certainly planned manner. ಇದು ಬಿಟ್ಟು ಬ್ರಿಟನ್ನಿನ ವಸಾಹತುಗಳಾದಂತಹ ಭಾರತ, ಆಸ್ಟ್ರೇಲಿಯಾ, ಸೌತ್ ಆಫ್ರಿಕಾ, ಕೆನಡಾ ಈ ತರದ ವಸಾಹತು ರಾಜ್ಯಗಳಲ್ಲಿ ಸ್ಥಳೀಯ ಮಾರುಕಟ್ಟೆ ಏನಿತ್ತು ಅದನ್ನ ಸರಿಯಾಗಿ ಬಳಸ್ಕೊಳ್ಳೋಕೋಸ್ಕರ ವ್ಯವಸ್ಥಿತವಾಗಿ ರೈಲ್ವೆ ಜಾಲದ ಅಭಿವೃದ್ಧಿ ಆಗ್ತದೆ. As the economy expanded in general, huge benefits were reaped by traders whose access to good railway links enabled them to obtain cheaper coal or transport their goods to new and larger market. So ಈ ರೀತಿ ಆರ್ಥಿಕತೆ ಅಥವಾ ಅರ್ಥವ್ಯವಸ್ಥೆ ಅಭಿವೃದ್ಧಿ ಆಗ್ತಾ ವಿಸ್ತಾರ ಆಗ್ತಾ ಹೋದಂತೆ ಬಂಡವಾಳವನ್ನ ಹೂಡುವಂತಹ ಬಂಡವಾಳದಾರರು ಇರ್ತಾರೆ. ಅವರು ತಾವು ಉತ್ಪಾದಿಸಿದಂತಹ ವಸ್ತುಗಳನ್ನ ಹೊಸ ಮಾರುಕಟ್ಟೆಗಳಿಗೆ ಅಥವಾ ವಿಶಾಲವಾದಂತಹ ಮಾರುಕಟ್ಟೆಗಳಿಗೆ ಸಾಗಿಸಕ್ಕೆ ಮತ್ತು ಎಲ್ಲಿ ಕಚ್ಚಾ ವಸ್ತುಗಳು ಸಿಗ್ತಾವೋ ಅಲ್ಲಿಂದ ಕಡಿಮೆ ದರದಲ್ಲಿ ಆ ಕಚ್ಚಾ ವಸ್ತುಗಳನ್ನು ತರಿಸ್ಕೊಳ್ಳಲಿಕ್ಕೆ ರೈಲ್ವೆಯನ್ನ ಬಳಸಿಕೊಂಡು ತುಂಬಾ ಹೆಚ್ಚಿನ ಲಾಭವನ್ನ ಈ ಬಂಡವಾಳಶಾಹಿಗಳು ಪಡ್ಕೋತಾರೆ. Farmers able to transport livestock to market by train rather than on foot, for example, gained considerably because cows weighed more at the end of their journey. ಸೊ ಈ ಪ್ರಾಣಿಗಳನ್ನ ಸಾಗಿಸ್ಬೇಕಾದ್ರೆ ರೈತರು ಅದನ್ನ ಹೊಡ್ಕೊಂಡು ಹೋಗ್ತಿರ್ಲಿಲ್ಲ. ಹೊಡ್ಕೊಂಡು ಹೋದ್ರೆ ಏನಾಗ್ತದೆ, ತುಂಬಾ ದೂರ ಹೋದಾಗ ಪ್ರಾಣಿಗಳ ಭಾರ ಅಥವಾ ತೂಕ ಕಡಿಮೆ ಆಗಿರ್ತಿತ್ತು. ರೈಲಿನ ಮುಖಾಂತರ ಸಾಗಿಸಿದಾಗ ಅವುಗಳ ತೂಕ ಅಷ್ಟೇ ಇರ್ತಿತ್ತು. ಸೊ ಇದರಿಂದ ಲಾಭ ರೈತನಿಗೆ ಆಗ್ತಾ ಇತ್ತು. Early examples of footloose industry sprang up as enterprises previously routed to locations in the vicinity of their markets, such as those producing perishable goods, could relocate as a result of greatly improved shipping speeds. So footloose industry ಅಂತಂದ್ರೆ ಎಲ್ಲಿ ಮಾರುಕಟ್ಟೆ ಇರ್ತದೋ
ಅಂತಹ ಪ್ರದೇಶದಲ್ಲಿ ಸ್ಥಾಪನೆ ಆದಂತಹ ಒಂದು ಕೈಗಾರಿಕೆಗಳನ್ನ ಫುಟ್ಲೂಸ್ ಇಂಡಸ್ಟ್ರಿ ಕೈಗಾರಿಕೆಗಳು ಅಂತ ಕರೀತಾರೆ. ಈ ರೀತಿಯ ಒಂದು ಕಂಪನಿಗಳು ಬೆಳವಣಿಗೆ ಆಗ್ಲಿಕ್ಕೆ ಶುರುವಾಗ್ತವೆ. ಯಾಕಪ್ಪ ಅಂತಂದ್ರೆ ಈಗ ಉದಾಹರಣೆಗೆ ಬೇಗನೆ ಹಾಳಾಗುವಂತಹ ವಸ್ತುಗಳನ್ನು ಉತ್ಪಾದಿಸುವಂತಹ ಕೈಗಾರಿಕೆಗಳಿರ್ತವೆ. ಅಂದ್ರೆ ಈಗ ಹಾಲಿನ ಉತ್ಪನ್ನಗಳನ್ನ ಉತ್ಪಾದಿಸುವಂತಹ ಸೊ ಇವುಗಳು ಬೇಗನೆ ಸಾಗಿಸ್ಬೇಕಾಗಿರ್ತವೆ ತಮ್ಮ ವಸ್ತುಗಳನ್ನು. ಅವು ಮಾರುಕಟ್ಟೆ ಹತ್ತಿರದಲ್ಲಿದ್ರೆ ಅದು ತುಂಬಾ ಸುಲಭವಾಗಿ ಸಾಗಿಸ್ಬೋದು. ಸೊ ಹಾಗಾಗಿ ಇಂತಹ ಕೈಗಾರಿಕೆಗಳು ಮಾರುಕಟ್ಟೆಯಿಂದ ದೂರದಲ್ಲಿದ್ದವು ರೈಲ್ವೆ ಬೆಳವಣಿಗೆ ಆದಂತೆ ಮಾರುಕಟ್ಟೆಯ ಹತ್ತಿರದಲ್ಲಿ ಸ್ಥಾಪನೆ ಮಾಡಲಿಕ್ಕೆ ಶುರು ಆಗ್ತವೆ. At the same time, certain enterprises lost out. Particularly badly hit were those providing outmoved services such as staging, postings, or those firms now outcompeted by more efficient concerns in distant cities whose goods had previously not penetrated local market. So ಕೆಲವೊಂದು ಪ್ರದೇಶದಲ್ಲಿ ಕೆಲವೊಂದು ಕೈಗಾರಿಕೆಗಳು ಏಕಸಮಯವನ್ನು ಹೊಂದಿ ತುಂಬಾ ಲಾಭವನ್ನು ಗಳಿಸ್ತಾ ಇದ್ವು. ಅಂತಹ ಕೈಗಾರಿಕೆಗಳು ರೈಲ್ವೆಯ ಬೆಳವಣಿಗೆಯಿಂದಾಗಿ ನಷ್ಟವನ್ನ ಅನುಭವಿಸಿದ್ವು. ಯಾಕಪ್ಪ ಅಂತಂದ್ರೆ ಈ ರೈಲ್ವೆ ಹಳ್ಳಿಗಳು ಅಥವಾ ರೈಲು ಸಾರಿಗೆ ದೇಶದ ಎಲ್ಲಾ ಭಾಗಗಳಲ್ಲೂ ವಿಸ್ತಾರ ಆಗಿದ್ರಿಂದ ಅಲ್ಲಿಗೆ ಕಡಿಮೆ ಬೆಲೆಗೆ ವಸ್ತುಗಳನ್ನ ಪೂರೈಕೆ ಮಾಡಲಿಕ್ಕೆ ಶುರು ಮಾಡ್ತಾರೆ. ಹಾಗಾಗಿ ಅಲ್ಲಿ ಏಕಸಮಯವನ್ನು ಹೊಂದಿರುವಂತಹ ಕೈಗಾರಿಕೆಗಳ ಉತ್ಪನ್ನಗಳು ಬೇರೆ ಕಡೆಯಿಂದ ಬಂದಂತಹ ಉತ್ಪನ್ನಗಳಿಗಿಂತ ಹೆಚ್ಚಿನ ಬೆಲೆ ಆಗಿದ್ರಿಂದ ಅದನ್ನ ಯಾರು ಕೊಂಡ್ಕೊತಾರಿಲ್ಲ, ಅವರು ನಷ್ಟವನ್ನ ಅನುಭವಿಸಬೇಕಾಗ್ತದೆ. ನೆಕ್ಸ್ಟ್ ಟಾಪಿಕ್ ಈಸ್ ದ ರೈಲ್ವೆ ಈಸ್ ಎ ಮೋಡ್ ಇನ್ ಡಿಕ್ಲೈನ್ ಅಂತ. ಅಂದ್ರೆ ರೈಲು ತನ್ನ ಪ್ರಾಮುಖ್ಯತೆಯನ್ನ ಕಳ್ಕೊತಾ ಇದೆ ನಿಧಾನವಾಗಿ. ದ ಡಿಕ್ಲೈನ್ ಆಫ್ ರೈಲ್ವೇಸ್ significance in society, a process which began in Britain and other developed states in the early to mid 20th century had varied from country to country. ಸೊ ಈ ರೀತಿಯ ಒಂದು ರೈಲಿನ ಪ್ರಾಮುಖ್ಯತೆ ಇದು ಸ್ಟಾರ್ಟ್ ಆಗಿದ್ದು ಬ್ರಿಟನ್ ನಿಂದ ಮತ್ತು ಇತರ ಅಭಿವೃದ್ಧಿ ರಾಷ್ಟ್ರಗಳಿಂದ. ಅದು ಯಾವಾಗಪ್ಪ ಅಂತಂದ್ರೆ 20ನೇ ಶತಮಾನದ ಮಧ್ಯದಲ್ಲಿ ಈ ರೀತಿಯ ಒಂದು ಇಳಿಕೆ, ಇದರ ಪ್ರಾಮುಖ್ಯತೆಯಲ್ಲಿ ಇಳಿಕೆ ಆಗಿದ್ದು ದೇಶದಿಂದ ದೇಶಕ್ಕೆ ವ್ಯತ್ಯಾಸ ಆಗ್ತಾ ಹೋಗ್ತದೆ. Railway systems remained important for longer in those places where private transport did not quickly assume prominence in transporting people and goods. ಯಾವ ಪ್ರದೇಶದಲ್ಲಿ ಖಾಸಗಿ ಒಡೆತನದ ಸಾರಿಗೆ ವ್ಯವಸ್ಥೆ ಇರ್ತದೋ ಅಂತಹ ಪ್ರದೇಶದಲ್ಲಿ ಈ ರೈಲ್ವೆಯ ಪ್ರಾಮುಖ್ಯತೆ ಇಳಿತಾ ಬರ್ತದೆ. ಯಾವ ಪ್ರದೇಶದಲ್ಲಿ ಖಾಸಗಿ ವಾಹನಗಳ ಸಂಖ್ಯೆ ಕಡಿಮೆ ಇದೆಯೋ ಅಂತಹ ಪ್ರದೇಶದಲ್ಲಿ ಇದು ತನ್ನ ಪ್ರಾಮುಖ್ಯತೆಯನ್ನು ಹಾಗೆ ಕಾಯ್ಕೊಂಡು ಹೋಗ್ತದೆ. For example, in many of the former socialist regimes of Central and Eastern Europe, rail networks remained highly important as few private citizens of these countries owned or had car. ಉದಾಹರಣೆಗೆ ಈ ಸೋಷಿಯಲಿಸ್ಟ್ ಅಂದ್ರೆ ಸಮಾಜವಾದಿ ಒಂದು ಆಡಳಿತವನ್ನು ಹೊಂದಿರುವಂತಹ ಮಧ್ಯ ಮತ್ತು ಪೂರ್ವ ಯುರೋಪ್ ದೇಶಗಳಲ್ಲಿ ಈ ರೈಲು ಸಾರಿಗೆ ತನ್ನ ಪ್ರಾಮುಖ್ಯತೆಯನ್ನು ಹಾಗೆ ಉಳಿಸ್ಕೊಳ್ಳೋದು. ಯಾಕಪ್ಪ ಅಂತಂದ್ರೆ ಇಲ್ಲಿ ಪ್ರೈವೇಟ್ ಪ್ರಾಪರ್ಟಿ ಅಂದ್ರೆ ಖಾಸಗಿ ಒಡೆತನದ ಒಂದು ಆಸ್ತಿ ಅನ್ನೋದು ಅನ್ನುವಂಥ ಕಲ್ಪನೆ ಇರಲಿಲ್ಲ. ಹಾಗಾಗಿ ಇಂತಹ ದೇಶಗಳಲ್ಲಿ ಸ್ವಂತಕ್ಕೆ ಕಾರನ್ನ ಹೊಂದಿರುವಂತಹ ಸಂಖ್ಯೆ ತುಂಬಾ ಕಡಿಮೆ ಇತ್ತು. ಹಾಗಾಗಿ ಇವರು ಹೆಚ್ಚಾಗಿ ರೈಲನ್ನೇ ಅವಲಂಬಿಸಬೇಕಾಗಿತ್ತು. ಇನ್ ದ ವೆಸ್ಟ್, however, a political ideology based around capitalism and freedom served to promote the ascent to prominence of cars, lorries and later aeroplanes. ಪಶ್ಚಿಮ ಯುರೋಪ್ ಮತ್ತು ಉತ್ತರ ಅಮೆರಿಕ, ದಕ್ಷಿಣ ಅಮೆರಿಕಗಳಲ್ಲಿ ಅಲ್ಲೇನಪ್ಪಾ ಅಂತಂದ್ರೆ ಅಲ್ಲಿ ಬಂಡವಾಳಶಾಹಿ ಮತ್ತು ಸ್ವಾತಂತ್ರ್ಯದ ಪರಿಕಲ್ಪನೆ ಹೆಚ್ಚಾಗಿ ಹೊಂದಿದಂತಹ ರಾಷ್ಟ್ರಗಳಿಗೂ ಇಲ್ಲೇನಾಯ್ತು ಅಂತಂದ್ರೆ ಇಲ್ಲಿ ಕಾರುಗಳು, ಲಾರಿಗಳು ಮತ್ತು ಇತ್ತೀಚೆಗೆ ವಿಮಾನಗಳ ಒಂದು ಪ್ರಾಮುಖ್ಯತೆ ಹೆಚ್ಚಾದಂತೆ ಈ ರೈಲಿನ ಪ್ರಾಮುಖ್ಯತೆ ಕಡಿಮೆ ಆಯ್ತಾ ಹೋಗುತ್ತೆ. ದಿ ಕಾರ್ allows people mobility where and when they choose. Politicians and indeed the public at large came to view it as a symbol of freedom and by some in the United States of ideological superiority over the Soviets. ಅಂದ್ರೆ ಕಾರು ಯಾವುದರ ಒಂದು ಪ್ರತೀಕ ಅಂತಂದ್ರೆ, ಕಾರು ಯಾವ ರೀತಿ ನಮ್ಗೆ ಸೌಕರ್ಯವನ್ನು ಒದಗಿಸ್ತದೆ ಅಂತಂದ್ರೆ ಯಾವಾಗ ಬೇಕಾದರೂ ಎಲ್ಲಿಗೆ ಬೇಕಾದರೂ ಸಾಗಿಸುವಂತಹ ಒಂದು ಆಪ್ಷನ್ ನಮ್ಮ ಹತ್ರ ಇರ್ತದೆ, ಆಯ್ಕೆ ಇರ್ತದೆ. ಉದಾಹರಣೆಗೆ ಪೊಲಿಟಿಷಿಯನ್ಸ್ ಮತ್ತು ತುಂಬಾ ಶ್ರೀಮಂತ ಒಂದು ಸಾರ್ವಜನಿಕರು ಅವರು ಕಾರನ್ನ ಹೊಂದಿರುವುದು ಒಂದು ಸ್ವಾತಂತ್ರ್ಯದ ಸಂಕೇತ, ಒಂದು ಆಡಂಬರದ ಸಂಕೇತವಾಗಿ ಮಾಡ್ಕೋತಾರೆ. ಅದರಲ್ಲೂ ಅಮೆರಿಕ ಸಂಸ್ಥಾನದಲ್ಲಿ ಕೆಲವರು ಇದನ್ನ ಐಡಿಯಾಲಜಿಕಲ್ ಸುಪೀರಿಯರಿಟಿ, ಒಂದು ಕಾಲ್ಪನಿಕವಾಗಿ ಸೋವಿಯತ್ ಅವ್ರಿಗಿಂತ ನಾವು ಶ್ರೇಷ್ಠರು ಅನ್ನೋದು
ಅನ್ನೋ ಒಂದು ಕಲ್ಪನೆಯನ್ನ ಹೊಂದಿದ್ವಿ. ನಾವು ಕಾರನ್ನು ಹೊಂದಿದ್ರೆ ಸೋವಿಯತ್ ರಾಷ್ಟ್ರಗಳಿಗಿಂತ ಅಂದ್ರೆ ಸಮಾಜವಾದಿ ಹಿನ್ನೆಲೆಯನ್ನು ಹೊಂದಿದ್ದಂತಹ ಸೋವಿಯತ್ ರಾಷ್ಟ್ರಗಳಿಗಿಂತ ನಾವು ಬೌದ್ಧಿಕವಾಗಿ ಶ್ರೇಷ್ಠರು ಅನ್ನೋ ಒಂದು ಕಲ್ಪನೆಯನ್ನ ಹೊಂದಿದ್ರು. ಫಾರ್ ಲಾಂಗ್ ಡಿಸ್ಟೆನ್ಸಸ್ ಏರ್ ಟ್ರಾವೆಲ್ ಹ್ಯಾಸ್ ಆಲ್ ಬಟ್ ರಿಪ್ಲೇಸ್ ದ ಟ್ರೈನ್ ಇನ್ ಕಂಟ್ರೀಸ್ ಸಚ್ ಆಸ್ USA, ಕೆನಡಾ, ಆಸ್ಟ್ರೇಲಿಯಾ ಅಂಡ್ ನ್ಯೂಜಿಲೆಂಡ್. ಅತಿ ದೂರದ ಪ್ರಯಾಣಕ್ಕೆ ರೈಲಿನ ಬದಲಾಗಿ ಏರೋಪ್ಲೇನ್ ಅನ್ನು ಬಳಸಲಿಕ್ಕೆ USA ಮತ್ತು ಅಮೆರಿಕ ಸಂಯುಕ್ತ ಸಂಸ್ಥಾನ, ಕೆನಡಾ, ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ ಅಲ್ಲಿ ಈ ರೀತಿ ಬದಲಾವಣೆ ಆಯಿತು. ಹೆಚ್ಚಿನ ದೂರಕ್ಕೆ ಅವರು ವಿಮಾನದಲ್ಲೇ ಹೋಗ್ಲಿಕ್ಕೆ ಶುರು ಮಾಡಿದ್ರು. In the United States, passenger rail routes were abandoned in favor of freight only services on many corridors. ಸುಮಾರು ಮಾರ್ಗಗಳಲ್ಲಿ ಅಮೆರಿಕ ಸಂಸ್ಥಾನದಲ್ಲಿ ಪ್ರಯಾಣಿಕರ ರೈಲುಗಳೇ ಓಡ್ತಾ ಇಲ್ಲ. ಹೆಚ್ಚಾಗಿ ಸರಕು ಸಾಗಾಣಿಕೆ ಅಥವಾ ಸರಕು ಗೂಡ್ಸ್ ಟ್ರೈನ್ ಅಂತ ಕರಿತೀವಿ ನಾವು, ಸರಕು ರೈಲುಗಳು ಮಾತ್ರ ಓಡಾಡ್ತಿದ್ದಾವೆ. Rail freight remains attractive in America because of the long distances between origin and destination point. ಅಮೆರಿಕ ಸಂಯುಕ್ತ ಸಂಸ್ಥಾನದಲ್ಲಿ ಈ ರೀತಿಯ ಒಂದು ದೂರದ ಪ್ರಯಾಣ ಯಾಕೆ ಅಟ್ರಾಕ್ಟಿವ್ ಆಗಿರ್ತದ ಅಂತಂದ್ರೆ, ಇಲ್ಲಿ ಉಗಮ ಆಗುವಂತಹ ಮತ್ತು ಕೊನೆ ಆಗುವಂತಹ ಕೇಂದ್ರಗಳು, ಉಗಮ ಹೊಂದುವ ಕೇಂದ್ರ ಮತ್ತು ಕೊನೆ ಆಗುವ ಕೇಂದ್ರಗಳು ತುಂಬಾ ದೂರದಲ್ಲಿದ್ದಾವೆ. ಹಾಗಾಗಿ ಅವುಗಳ ನಡುವಿನ ಅಂತರ ದೂರ ಇರೋದ್ರಿಂದ ದೂರದ ಪ್ರಯಾಣ ರೈಲಿನ ಮುಖಾಂತರ ಸರಕುಗಳ ಪ್ರಯಾಣ ಆಗ್ತದೆ. ಇನ್ ಬ್ರಿಟನ್, ದ ರೈಲ್ ನೆಟ್ವರ್ಕ್ shrank significantly from a peak of 23,000 miles to under 12,000 today, and only around 7% of passenger and freight journeys are now made by rail. ಬ್ರಿಟನ್ ನಲ್ಲಂತೂ ತುಂಬಾ ಉಚ್ಛ್ರಾಯ ಸ್ಥಿತಿಯಲ್ಲಿದ್ದಾಗ ಒಟ್ಟು ರೈಲು ಮಾರ್ಗದ ಉದ್ದ 23,000 ಕಿಲೋಮೀಟರ್ ಇತ್ತು. ಆದರೆ ಈಗ ಇದು 12,000 ಮೈಲಿ ಇದೆ, ಕಿಲೋಮೀಟರ್ ಅಲ್ಲ, ಮೈಲಿ ಈಗ 12,000 ಮೈಲಿ ಆಗಿದೆ. ಇದು ತನ್ನ ಒಟ್ಟು ಸಾರಿಗೆ ಪ್ರಮಾಣದಲ್ಲಿ ಅಂದ್ರೆ ಸರಕು ಮತ್ತು ಪ್ರಯಾಣಿಕರ ಒಟ್ಟು ಸಾರಿಗೆ ಸಾಗಿಸುವಂತಹ ಪ್ರಮಾಣದಲ್ಲಿ 7% ಮಾತ್ರ ರೈಲಿನ ಮುಖಾಂತರ ಜನ ಓಡಾಡ್ತಾರೆ ಮತ್ತು ಸರಕುಗಳನ್ನ ಸಾಗಿಸ್ತಾ ಇದ್ದಾರೆ. ಇದಾಗಿತ್ತು ಈ ಹೊತ್ತಿನ ಟಾಪಿಕ್. ಮುಂದೆ ಇನ್ನೊಂದು ಟಾಪಿಕ್ ನೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.